ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಪಾಪಾವಲೀಪಾಟನಪಟ್ವಪಾಂಗಶ್ರೀಪಾಣಿಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಃ ಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಆಗತಾದಿತ್ರಿಕಾಲಗ್ನಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ, ಇವತ್ತಿನ ದಿವಸ ದಾಸ ಸಾಹಿತ್ಯ ಎಂಬತಕ್ಕಂತಹ ಆಕಾಶದಲ್ಲಿ ಧ್ರುವ ನಕ್ಷತ್ರದಂತೆ ವಿರಾಜಮಾನರಾಗಿರ್ತಕ್ಕಂಥವರು ಶ್ರೀಪಾದರಾಜರು, ಧ್ರುವಾಂಶ ಸಂಭೂತರು. ಅಂತಹ ಶ್ರೀಪಾದರಾಜರ ಬಗ್ಗೆ, ಅದೇ ರೀತಿಯಾಗಿ ಅವರ ಕೃತಿಗಳ ಬಗ್ಗೆ ಯಥಾಮತಿಯಾಗಿ ಚಿಂತನೆಯನ್ನು ಮಾಡೋಣ. ಮೊದಲಿಗೆ ಶ್ರೀಪಾದರಾಜರ ಸಂಕ್ಷಿಪ್ತ ಪರಿಚಯವನ್ನು ನೋಡೋದು ಅಂತಾದರೆ, ಮೈಸೂರು ಪ್ರಾಂತದ ಪುಟ್ಟ ಹಳ್ಳಿ ಅಬ್ಬೂರು. ಒಂದು ದಿನ ಸಂಜೆಯ ಸಮಯದಲ್ಲಿ ಆ ಗ್ರಾಮದ ಬೆಟ್ಟದ ಬದಿಯಿಂದ ಒಬ್ಬ ಯತಿಗಳ ಪಲ್ಲಕ್ಕಿ ಸವಾರಿ ಮಾಡ್ತಾ ಬರ್ತಾ ಇರತ್ತೆ. ಅದೇ ಸಮಯದಲ್ಲಿ ಆ ಪಲ್ಲಕ್ಕಿಯಲ್ಲಿ ಕುಳಿತಿರುವ ಯತಿಗಳಿಗೆ ದುಗುಡ. ಗ್ರಾಮವೆಲ್ಲಿದೆ, ತಾವು ಮುಟ್ಟಬೇಕಾಗಿರ್ತಕ್ಕಂತಹ ವಸತಿ ಇನ್ನು ಎಷ್ಟು ದೂರ ಇದೆ ಎಂಬತಕ್ಕಂತಹ ಆತಂಕದಲ್ಲಿ ಅವರು ಹಾಗೆ ಅವರ ಸವಾರಿ ಬರ್ತಾ ಇರೋವಾಗ ಅಲ್ಲಿ ಹಸುವನ್ನು ಮೇಯಿಸ್ತಾ ಇರತಕ್ಕಂತಹ ಕೆಲವು ಗೊಲ್ಲ ಮಕ್ಕಳನ್ನು ನೋಡ್ತಾರೆ. ಅವರನ್ನು ಕರೀತಾರೆ, ಬನ್ನಿ ಇಲ್ಲಿ ಅಂತ ಕರೀತಾರೆ. ಆ ಮಕ್ಕಳು ಈ ಶ್ರೀಗಳನ್ನು ನೋಡಿ ತುಂಬ ಗಾಬರಿಯಿಂದ ಓಡೋದಾಗ ಒಂದು ಹುಡುಗ ಧೈರ್ಯ ಮಾಡಿ ಅವ್ರ ಹತ್ರ ಬಂದು ನಮಸ್ಕಾರ ಮಾಡಿ, ಏನು ಸ್ವಾಮಿಗಳೇ ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮಿಗಳು ಇಲ್ಲಿಂದ ಅಬ್ಬೂರು ಎಷ್ಟು ದೂರ ಇದೆಯಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಕೊಡ್ತಕ್ಕಂಥ ಉತ್ತರ, ಅತ್ತ ನೋಡಿ, ಇತ್ತ ನೋಡಿ, ಹೊತ್ತು ನೋಡಿ ಅಂಥೇಳಿ ಚುಟುಕಾಗಿ ತಾನು ಉತ್ತರವನ್ನು ಕೊಡ್ತಾನೆ. ಶ್ರೀಗಳಿಗೆ ಬಹಳ ಆನಂದ ಆಗ್ತದೆ. ಯಾಕಂದರೆ ಅತ್ತ ನೋಡಿ ಅಂತಂದರೆ ಹಳ್ಳಿಯ ಕಡೆ ಹೋಗ್ತಾ ಇರತಕ್ಕಂತಹ ಹಸುಗಳನ್ನು ನೋಡಿ, ಇತ್ತ ನೋಡಿ ಅಂತ ಹೇಳಿದರೆ ತನ್ನನ್ನು ಆ ಊರಿಗೆ ಹೋಗ್ತಾ ಇರತಕ್ಕಂತಹ ಬಾಲಕನನ್ನು ನೋಡಿ, ಹೊತ್ತು ನೋಡಿ ಅಂತ ಹೇಳಿದರೆ ಮುಳುಗ್ತಾ ಇರತಕ್ಕಂತಹ ಸೂರ್ಯನನ್ನು ನೋಡಿ ಅಂಥೇಳಿ ಹೀಗೆ ತಾನು ವಿಶಿಷ್ಟವಾಗಿ ಉತ್ತರವನ್ನು ಕೊಡ್ತಾನೆ. ಅದರಿಂದ ಗೋಧೂಳಿಯ ಸಮಯದಲ್ಲಿ ಎಲ್ಲ ಹಸುಗಳು ಒಂದು ಕಡೆ ಹೊರಟಿವೆ ಅಂತ ಹೇಳಿದರೆ ಹತ್ತಿರದಲ್ಲಿರ್ತಕ್ಕಂತಹ ತಮ್ಮ ವಾಸಸ್ಥಳಕ್ಕೆ ಹೊರಟಿವೆ ಎಂಬುದಾಗಿ ಅರ್ಥ ಬರ್ತಕ್ಕ ಆ ಮಾತುಗಳಲ್ಲಿ ಕಂಡುಬರುತ್ತೆ. ಈ ರೀತಿಯಾದ ವಿಶಿಷ್ಟವಾದ ಮಾತುಗಳನ್ನು ಕೇಳಿ ಶ್ರೀಗಳಿಗೆ ಖುಷಿಯಾಗಿ, ನಿನ್ನ ಹೆಸರೇನು ಕಂದ ಅಂತ ಕೇಳ್ತಾರೆ. ಆ ಬಾಲಕ ಲಕ್ಷ್ಮೀನಾರಾಯಣ ಅಂಥೇಳಿ ಅವರನ್ನು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಆ ಮೇನೆಯಲ್ಲಿರ್ತಕ್ಕಂತಹ ಯತಿಗಳ ಹೆಸರು ಸ್ವರ್ಣವರ್ಣ ತೀರ್ಥರು ಅಂತ. ಶ್ರೀಪಾದರಾಜರ ಮಠ ಅಂತೇನು ಇವತ್ತೇನು ಗುರುತಿಸ್ತೇವೆ, ಆ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರಿಂದ 4-5ನೇಯ ತಲೆ ಮಾರುಗಳಲ್ಲಿ ಬರ್ತಕ್ಕಂತಹ ಯತಿಗಳು ಸ್ವರ್ಣವರ್ಣರು. ಅವರು ಹೆಸರಿಗೆ ತಕ್ಕಂತೆ ಅವರ ಸುತ್ತಲೂ ಸುವರ್ಣ ಬಣ್ಣದ ಕಾಂತಿ ಹೊರಹೊಮ್ತಾ ಇತ್ತಂತೆ. ಅಂತಹ ಮಹಾನುಭಾವರು ಅಬ್ಬೂರು ಆ ಗ್ರಾಮಕ್ಕೆ ದಯಮಾಡಿಸಿ, ಅದೇ ಗ್ರಾಮದಲ್ಲಿ ಮಹಾಮಹಿಮರಾಗಿರ್ತಕ್ಕಂತಹ ಪುರುಷೋತ್ತಮ ತೀರ್ಥರು ತಾವು ವಾಸ್ತವ್ಯವನ್ನು ಮಾಡ್ತಾ ಇರ್ತಾರೆ. ಆ ಇಬ್ಬರು ಮಹಾನುಭಾವರ ಮಿಲನವಾಗ್ತದೆ. ಅದಾದ ನಂತರ ಆ ಪುರುಷೋತ್ತಮ ತೀರ್ಥರ ಹತ್ತಿರ ಒಬ್ಬ ಪುಟ್ಟ ಸನ್ಯಾಸಿಗಳು ಇರ್ತಾರೆ, ಅವರ ಶಿಷ್ಯರು. ಅವರ ಹೆಸರೇ ಬ್ರಹ್ಮಣ್ಯ ತೀರ್ಥರು ಅಂಥೇಳಿ. ಇವತ್ತು ನಾವೇನು ಅಬ್ಬೂರಿನಲ್ಲಿ ಆ ಮಹಾಮಹಿಮರ ವೃಂದಾವನ ಕಾಣ್ತೇವೆ, ಅವರು ಪುರುಷೋತ್ತಮ ತೀರ್ಥರ ಶಿಷ್ಯರು. ಆ ಪುಟ್ಟ ಯತಿಗಳನ್ನು, ಅವರ ತೇಜಸ್ಸನ್ನು ನೋಡಿ ಸ್ವರ್ಣವರ್ಣ ತೀರ್ಥರಿಗೆ
ಬಹಳ ಆನಂದವಾಗಿ ಪುರುಷೋತ್ತಮ ತೀರ್ಥರ ಹತ್ರ ಕೇಳ್ತಾರೆ, ನಮಗೂ ಒಬ್ಬ ಈ ರೀತಿಯ ತೇಜಸ್ವಿಯಾದ ಶಿಷ್ಯ ಬೇಕು ಅಂತ ಹೇಳಿ ಕೇಳಿದಾಗ, ಇಷ್ಟರಲ್ಲಿಯೇ ನಿಮಗೂ ಕೂಡ ಶಿಷ್ಯ ಸಿಗಲಿಕ್ಕಿದ್ದಾನೆ ಅಂಥೇಳಿ ಅವರೂ ಕೂಡ ಭರವಸೆಯ ಮಾತುಗಳನ್ನು ಆಡಿ ಅವರಿಗೆ ಮಾತು ಕೊಡ್ತಾರೆ. ಅದಾದ ನಂತರ ಸ್ವರ್ಣವರ್ಣ ತೀರ್ಥರು ತಾವು ಕಂಡ ಈ ಲಕ್ಷ್ಮೀನಾರಾಯಣನ ವೃತ್ತಾಂತವನ್ನು ಪುರುಷೋತ್ತಮ ತೀರ್ಥರ ಹತ್ತಿರ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಆ ಬಾಲಕನಿಗೆ ನಾವು ನಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ ಮನಸ್ಸಿದೆ ಅಂತ ಹೇಳಿ ತಮ್ಮ ಒಳಮನಸ್ಸಿನ ಅಭಿಪ್ರಾಯವನ್ನು ಅವರಲ್ಲಿ ವ್ಯಕ್ತಪಡಿಸಿದಾಗ ಹಾಗೆ ಆಗಬಹುದು ಅಂಥೇಳಿ ಆ ಲಕ್ಷ್ಮೀನಾರಾಯಣನ ತಂದೆ ತಾಯಿಗಳನ್ನು ಮಠಕ್ಕೆ ಕರೆಸ್ತಾರೆ. ಅವರ ಹೆಸರು ಶೇಷಗಿರಿಯಪ್ಪನವರು, ಗಿರಿಯಮ್ಮನವರು ಅಂತ. ಹೀಗೆ ಅವರ ಹತ್ತಿರ ಕರೆಸಿ ನಿಮ್ಮ ಮಗನಿಗೆ ಸ್ವರ್ಣವರ್ಣ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ, ಆದ್ದರಿಂದ ಎಲ್ಲ ಅವನ ಮುಂದಿನ ವಿದ್ಯಾಭ್ಯಾಸ ಶ್ರೀಗಳೇ ನೋಡಿಕೊಳ್ತಾರೆ ಅಂತ ಹೇಳಿದಾಗ ಅವರು ಮೊದಲಿಗೆ ಹಿಂಜರಿದರೂ ಕೂಡ ಅಂಥ ಮಹಾನುಭಾವರ ಕಟಾಕ್ಷ ತಮ್ಮ ಮಗನ ಮೇಲಾಗಿದೆ ಅಂಥೇಳಿ ಖುಷಿಯಿಂದ ತಾವು ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಸ್ವರ್ಣವರ್ಣ ತೀರ್ಥರು ತಂದೆ ತಾಯಿಗಳ ಜೊತೆಗೆ ಆ ಹುಡುಗನನ್ನು ತಮ್ಮೊಟ್ಟಿಗೆ ಸಂಚಾರ ಮಾಡ್ತಾ ಕರ್ಕೊಂಡು ಹೋಗಿ ತಮಿಳುನಾಡಿನ ಶ್ರೀರಂಗ ಕ್ಷೇತ್ರಕ್ಕೆ ಹೋಗ್ತಾರೆ. ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಆ ಲಕ್ಷ್ಮೀನಾರಾಯಣನಿಗೆ ಉಪನಯನಾದಿಗಳನ್ನು ಮಾಡಿ ಅವರ ತಂದೆ ತಾಯಿ ಹತ್ತಿರ ಹೇಳ್ತಾರೆ, ನಿಮ್ಮ ಮಗನಿಗೆ ನಮ್ಮ ಈ ಮಹಾಸಂಸ್ಥಾನದ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ತೇವೆ, ಅವರು ಇಲ್ಲಿ ನಮ್ಮ ಪೀಠದಲ್ಲಿ ಮುಂದುವರಿಯುತ್ತಾರೆ ಅಂತ ಹೇಳಿದಾಗ ತಂದೆ ತಾಯಿಗಳು ಕೂಡ ತಮ್ಮ ಪಾಲಿಗೆ ಬಂದ ಮಹಾಭಾಗ್ಯ ಅಂತ ಹೇಳಿ ಒಪ್ಪಿಗೆ ಕೊಡ್ತಾರೆ. ಕೊಟ್ಟ ನಂತರ ಆ ಲಕ್ಷ್ಮೀನಾರಾಯಣನಿಗೆ ಯೋಗ್ಯವಾಗಿರತಕ್ಕಂತಹ ಸಮಯದಲ್ಲಿ ಆಶ್ರಮ ಪ್ರದಾನವನ್ನು ಮಾಡಿ ಲಕ್ಷ್ಮೀನಾರಾಯಣ ತೀರ್ಥ ಅಂಥೇಳಿ ಅದೇ ಹೆಸರಿನಲ್ಲಿ ಅವರಿಗೆ ಆಶ್ರಮ ನಾಮವನ್ನು ಪ್ರದಾನ ಮಾಡ್ತಾರೆ. ಆ ಪುಟ್ಟ ಬಾಲಕ ಶ್ರೀರಂಗ ಕ್ಷೇತ್ರದಲ್ಲಿ ಪ್ರತಿನಿತ್ಯ ರಂಗನಾಥ ದೇವರ ಸೇವೆ, ಅದೇ ರೀತಿಯಾಗಿ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸ್ವರ್ಣವರ್ಣ ತೀರ್ಥರ ಗುರುಗಳು, ಪರಮಗುರುಗಳು, ಅವರ ಹಿಂದಿನ ಗುರುಗಳು, ಪರಮೇಷ್ಠಿ ಗುರುಗಳು ಅಂಥೇಳಿ ಹೀಗೆ ಆ ಎಲ್ಲ ಮಹಾನುಭಾವರ ವೃಂದಾವನ ಶ್ರೀರಂಗ ಕ್ಷೇತ್ರದಲ್ಲಿದೆ. ಮಹಾಭಾಗ್ಯ. ರಂಗನಾಥನ 7 ಪ್ರಾಕಾರಗಳಲ್ಲಿಯೇ ಆ ಎಲ್ಲ ಪೂರ್ವಿಕ ಯತಿಗಳ ವೃಂದಾವನವಿದೆ. ಪರಶುರಾಮ ತೀರ್ಥರು ಅಂಥೇಳಿ ಚಂದ್ರ ಪುಷ್ಕರಣಿಯ ದಡದಲ್ಲಿಯೇ ಅವರ ವೃಂದಾವನಿದೆ. ಬೇರೆ ಯಾರ ವೃಂದಾವನ ಅಷ್ಟು ಬೇಗ ಕಾಣಸಿಗೋದಿಲ್ಲ. ಆ ಪರಶುರಾಮ ತೀರ್ಥರ ವೃಂದಾವನ ಚಂದ್ರ ಪುಷ್ಕರಣಿಯ ನಾವು ನೋಡುವಾಗ ಬಾಗಿಲಿನ ಬಲಭಾಗದಲ್ಲಿ ಅಲ್ಲಿ ಒಂದು ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರಿದೆ. ಅದರ ಪಕ್ಕದಲ್ಲಿಯೇ ಪರಶುರಾಮ ತೀರ್ಥರ ವೃಂದಾವನ ಸನ್ನಿಧಾನ ಇದೆ. ಅದೇ ರೀತಿಯಾಗಿ ಅವರಿಗಿಂತ ಹಿಂದೆ ಇದ್ದಿರತಕ್ಕಂತಹ ಸತ್ಯವ್ರತ ತೀರ್ಥರು, ಆದಿರಾಜ ತೀರ್ಥರು ಅಂತಕ್ಕಂತಹ ಮಹಾನುಭಾವರ ವೃಂದಾವನವೂ ಕೂಡ ಆ ರಂಗನಾಥನ ಪ್ರಾಕಾರ ಭಾಗದಲ್ಲಿಯೇ ಬರ್ತದೆ. ಅದರಲ್ಲಿ ಒಬ್ಬ ಯತಿಗಳ ವೃಂದಾವನ ನಮಗೆ ಇವತ್ತಿನ ದಿವಸ ಕಾಣಸಿಗೋದಿಲ್ಲ. ಇನ್ನೊಬ್ಬ ಯತಿಗಳ ವೃಂದಾವನವಿದೆ, ಆದರೆ ಜನಸಾಮಾನ್ಯರಿಗೆ ಅದರ ಸಮಗ್ರವಾದ ಪರಿಚಯ ಇಲ್ಲ, ಸರಿಯಾದ ತಿಳುವಳಿಕೆ ಇಲ್ಲ. ಆದ್ದರಿಂದ ಒಂದು ತುಳಸಿ ವೃಂದಾವನ ಅಂತ ಹೇಳಿ ಅದಕ್ಕೆ ನೀರು ಹಾಕಿ ಹೋಗ್ತಾರೆ. ಹೀಗೆ ಅಲ್ಲಿ ಆ ಮಹಾನುಭಾವರು ನೆಲೆಸಿದ್ದಾರೆ. ಅಂತಹ ಪರಶುರಾಮ ತೀರ್ಥರ ಶಿಷ್ಯರೇ ನಮ್ಮ ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರು. ಅವರ ಸೇವೆಯನ್ನು ಮಾಡ್ತಾ ಲಕ್ಷ್ಮೀನಾರಾಯಣ ತೀರ್ಥರು ಆರಂಭಿಕ ಪಾಠಗಳನ್ನು ಅವರಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆಗ ಶ್ರೀಪಾದರಾಜರಿಗೆ ಕಂಡ ಒಂದು ಅಂಶ ಅಂತಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಕರ್ನಾಟಕ ಪ್ರಾಂತ್ಯದಲ್ಲಿ ಸಂಸ್ಕೃತ ಭಾಷೆಯ ಪ್ರಾಧಾನ್ಯ ಜಾಸ್ತಿ ಇತ್ತು. ಈಗ್ಗೆ 600 ವರ್ಷಗಳ ಹಿಂದಿನ ಕಥೆ ಇದು. ಆಗ ಸಂಸ್ಕೃತ ಭಾಷೆಗೆ ತುಂಬ ಉನ್ನತವಾಗಿರತಕ್ಕಂಥ ಸ್ಥಾನಮಾನವಿತ್ತು. ನಂತರ ಅದಕ್ಕೆ ಸರಿಸಮನಾಗಿ ಕನ್ನಡ ಭಾಷೆಯನ್ನು ಪ್ರೋತ್ಸಾಹ ಮಾಡ್ತಾ ಇರಲಿಲ್ಲ. ಆದರೆ ಇದಕ್ಕೆ ಈ ಅಂಶವನ್ನು ಸರಿಯಾಗಿ ಮನಗಂಡಿದ್ದ ಲಕ್ಷ್ಮೀನಾರಾಯಣ ತೀರ್ಥರು ತಮಿಳುನಾಡಿನ ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಅಂಶವನ್ನು ಗಮನಿಸ್ತಾರೆ. ಏನಂತ ಹೇಳಿದರೆ, ಅಲ್ಲಿ ಸಂಸ್ಕೃತ ಭಾಷೆಗೆ ಸಮನಾಗಿ ಅವರ ಪ್ರಾಂತ ಭಾಷೆ ಅಂತಂದರೆ ತಮಿಳು ಭಾಷೆಯನ್ನು ಅದಕ್ಕೆ ಸರಿಸಮನಾಗಿ ಗುರುತಿಸ್ತಾ ಇದ್ದರು. ಯಾಕೆ ಅಂತ ಹೇಳಿದರೆ, ಸಂಸ್ಕೃತದಲ್ಲಿ ಎಷ್ಟು ವಿಧವಾದ ಕೃತಿಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾವೋ ಅದೇ ರೀತಿಯಾಗಿ ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಆಳ್ವಾರರು ಪರಮಾತ್ಮನ ಮೇಲೆ ತಮಿಳು ಭಾಷೆಯಲ್ಲಿ ಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕೃತಿಗಳಿಗೆ ವೇದದಷ್ಟೇ ಸಮಾನವಾಗಿರತಕ್ಕಂಥ ಪ್ರಾಶಸ್ತ್ಯವನ್ನು ಶ್ರೀವೈಷ್ಣವ ಪಂಥದ ಅನುಯಾಯಿಗಳು ಇವತ್ತಿಗೂ ನೀಡ್ತಾ ಇರ್ತಾರೆ. ಅದನ್ನು ದಿವ್ಯ ಪ್ರಬಂಧಗಳು ಅಂತ ಕರೀತಾರೆ. ವೇದಕ್ಕೆ ಸರಿಸಮನಾಗಿ ತಮಿಳು ಭಾಷೆಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ಭಗವತ್ಪರವಾಗಿರತಕ್ಕಂತಹ ಕೀರ್ತನೆಗಳವೆಲ್ಲ, ಅವುಗಳನ್ನು ಅಷ್ಟೇ ಸಮನಾಗಿ ನೋಡ್ತಾ ಜನರಲ್ಲಿ ಪ್ರಚಾರ ಮಾಡ್ತಾ ಇದ್ದರು. ತಮ್ಮ ತತ್ವ ಪ್ರಚಾರವೂ ಆಗ್ತಾ ಇತ್ತು, ಹರಿಭಕ್ತಿಯ ಚಿಂತನೆಯೂ ಕೂಡ ಆ ಕೃತಿಗಳಲ್ಲಿ ಕಂಡು ಬರ್ತಾ ಇತ್ತು. ಈ ವಿಷಯವನ್ನು ತಾವು ಅಧ್ಯಯನ ಮಾಡ್ತಾ ಲಕ್ಷ್ಮೀನಾರಾಯಣ ಮುನಿಗಳು ಗಮನಿಸ್ತಾರೆ. ಅದಾದ ನಂತರ ಗುರುಗಳ ಸೇವೆಯನ್ನು ಮಾಡ್ತಾ ಇರ್ತಾರೆ. ಮಾಡಿ ಆ ಶ್ರೀರಂಗ ಪ್ರಾಂತದ ಕ್ಷೇತ್ರದ ಎಲ್ಲ ಭಾಗಗಳಲ್ಲೂ ಕೂಡ ವಿಶೇಷವಾಗಿ ಸಂಚಾರವನ್ನು ಮಾಡ್ತಾರೆ. ಕಾಲಾಂತರದಲ್ಲಿ ಸ್ವರ್ಣವರ್ಣ ತೀರ್ಥರು ತಾವು ವೃಂದಾವನವನ್ನು ಪ್ರವೇಶವನ್ನು ಮಾಡಿದಾಗ ಅವರ ವೃಂದಾವನ ನಿರ್ಮಾಣವನ್ನು ಮಾಡಿ ಅಲ್ಲಿಂದ ಮುಂದೆ ಶ್ರೀಪಾದರಾಯರು ಸಂಚಾರ ಕೈಗೊಂಡಾಗ ಅವರ ವಿಶೇಷವಾಗಿ ವಿದ್ಯಾಭ್ಯಾಸವಾದದ್ದು ವಿದ್ಯಾಗುರುಗಳಾಗಿರ್ತಕ್ಕಂಥವರು ಇವತ್ತಿನ ಮಂತ್ರಾಲಯ ಪೀಠ ಪರಂಪರೆಯಲ್ಲಿ ಬರತಕ್ಕಂತಹ ವಿಬುಧೇಂದ್ರ ತೀರ್ಥ ಗುರು ಸಾರ್ವಭೌಮರು ಶ್ರೀಪಾದರಾಯರಿಗೆ ವಿದ್ಯಾಗುರುಗಳು.
ಅವರು ತಮ್ಮ ಸಮಗ್ರ ಮಧ್ವ ಸಿದ್ಧಾಂತದ ಏನೇನೋ ಜ್ಞಾನವಿತ್ತೋ ಎಲ್ಲವನ್ನು ಕೂಡ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂತಹ ಶ್ರೀಪಾದರಾಯರಿಗೆ ಧಾರೆ ಎರೀತಾರೆ. ಅದೇ ಸಮಯದಲ್ಲಿ ಶ್ರೀಪಾದರಾಯರಿಗೆ ಸಹಾಧ್ಯಾಯಿಗಳಾಗಿರ್ತಕ್ಕಂಥವರು ಶ್ರೀ ಜಿತಾಮಿತ್ರ ತೀರ್ಥರು. ಇಬ್ಬರೂ ಕೂಡ ಶ್ರೀಪಾದರಾಯರು, ಜಿತಾಮಿತ್ರ ತೀರ್ಥರು ವಿಭುಧೇಂದ್ರ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅದಾದ ನಂತರ ಆಚಾರ್ಯ ಮಧ್ವರ ತತ್ವವನ್ನು ಪ್ರಚಾರ ಮಾಡಬೇಕು ಅಂಥೇಳಿ ಸಂಚಾರ ಮಾಡ್ತಾ ಶ್ರೀಪಾದರಾಯರು ತಮಿಳುನಾಡಿನ ಪ್ರಾಂತವನ್ನು ಬಿಟ್ಟು ಬೇರೆಡೆಯಲ್ಲಿ ಅವರು ಯಾನವನ್ನು ಆರಂಭ ಮಾಡ್ತಾರೆ. ಅದೇ ಸಮಯದಲ್ಲಿ ಕರ್ನಾಟಕ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಬಂದಾಗ ಮುಳಬಾಗಿಲನ್ನು ನೋಡ್ತಾರೆ. ಬಹಳ ಖುಷಿ ಆಗಿ ಹೋಗುತ್ತೆ ಅವರಿಗೆ. ಯಾಕೆ ಅಂತಂದರೆ ಮುಳಬಾಗಿಲಿನಲ್ಲಿ ಅಕ್ಷೋಭ್ಯ ತೀರ್ಥರು ಅಂಗಾರದಲ್ಲಿ ಚಿತ್ರಿಸಿದ ಆ ನರಸಿಂಹದೇವರ ಸನ್ನಿಧಾನ ಮುಳುಬಾಗಿಲಿನಲ್ಲಿದೆ. ಅದೇ ರೀತಿಯಾಗಿ ಅರ್ಜುನನ ಧ್ವಜದಲ್ಲಿ ನಿಂತು ಅವನಿಗೆ ಜಯವನ್ನು ತಂದುಕೊಟ್ಟಿರ್ತಕ್ಕಂತಹ ಪ್ರಾಣದೇವರ ಸನ್ನಿಧಾನವು ಕೂಡ ಮುಳುಬಾಗಿಲು ಕ್ಷೇತ್ರದಲ್ಲಿದೆ. ಅದಕ್ಕಿಂತ ಹೆಚ್ಚು ತಿರುಪತಿಗೆ ಹೋಗ್ತಕ್ಕಂತಹ ಮಾರ್ಗ ಅದು ಶತಕವಾಟಪುರಿ ಅಂತ ಅದಕ್ಕೊಂದು ಹೆಸರಿದೆ. ಈ ರೀತಿಯಾಗಿರ್ತಕ್ಕಂತಹ ಶುಭ ನಾಮಧೇಯವನ್ನು ಹೊಂದಿರತಕ್ಕಂತಹ ಆ ಗ್ರಾಮವನ್ನು ನೋಡ್ತಾರೆ. ನಂತರ ಆ ನರಸಿಂಹದೇವರ ಸನ್ನಿಧಾನದಲ್ಲಿಯೇ ನಾವಿನ್ನು ಪಾಠ ಪ್ರವಚನ ಮಾಡಿಕೊಂಡಿರ್ತೇವೆ ಅಂತ ತೀರ್ಮಾನ ಮಾಡಿ ಶ್ರೀಪಾದರಾಯರು ವಿಶೇಷವಾಗಿ ಆಚಾರ್ಯರ ತತ್ವಗಳನ್ನು ಜನರಿಗೆ ತಿಳಿಸಲು ಪ್ರಾರಂಭ ಮಾಡ್ತಾರೆ. ಹೀಗೆ ಪ್ರಾರಂಭ ಮಾಡಿದಾಗ ಎಷ್ಟೋ ಸಾಮಾನ್ಯ ಜನರಿಗೆ ಆಚಾರ್ಯ ತತ್ವದ ಪ್ರಚಾರ ಇನ್ನೂ ಸಮರ್ಪಕವಾಗಿ ಆ ಕಾಲದಲ್ಲಿ ನಡೆದಿದ್ದಿಲ್ಲ. ಕಾರಣವೇನು ಅಂತ ಗುರುತಿಸಿದಾಗ ಸಂಸ್ಕೃತದ ಪ್ರಭಾವ ಎಲ್ಲರಲ್ಲಿ ಹೆಚ್ಚಾಗಿದ್ದಿಲ್ಲ. ಕೇವಲ ಪಂಡಿತರ ಮನೆ ಮಾತು ಮಾತ್ರ ಸಂಸ್ಕೃತವಾಗಿತ್ತು. ಆದರೆ ಸಂಸ್ಕೃತದಲ್ಲಿಯೇ ಇರತಕ್ಕಂತಹ ವಿಷಯವನ್ನು ಅನೇಕರು ಸಾಮಾನ್ಯ ಜನರಿಗೆ ತಿಳಿಸ್ತಾ ಇದ್ದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಆ ಭಾಷೆಯೇ ತತ್ವಪ್ರಚಾರದ ವಿಷಯದಲ್ಲಿ ಗೋಡೆಯಾದಾಗ ಈ ವಿಷಯ ಶ್ರೀಪಾದರಾಯರು ಗಮನಿಸ್ತಾರೆ. ಈ ಅಂಶವನ್ನು ಗಮನಿಸಿ ಅವರು ಒಂದು ಚಿಂತನೆಯನ್ನು ಮಾಡ್ತಾರೆ. ಹಿಂದೆ ತಮಿಳು ಭಾಷೆಯಲ್ಲಿ ನಿರ್ಮಾಣವಾಗಿರತಕ್ಕಂಥ ದಿವ್ಯ ಪ್ರಬಂಧದ ಅಂಶವನ್ನು ಶ್ರೀಪಾದರಾಯರು ಸ್ಫೂರ್ತಿಯಾಗಿ ತೆಗೆದುಕೊಂಡು ನಾವು ಕೂಡ ಈ ಲೋಕ ಭಾಷೆಯಲ್ಲಿ ಅಂದರೆ ಸಂಸ್ಕೃತ ಭಾಷೆ ಅದಕ್ಕೆ ತಕ್ಕ ಹಾಗೆ ಅದೇ ಭಾಷೆಯಲ್ಲಿರ್ತಕ್ಕಂತಹ ತತ್ವಗಳನ್ನು ಕನ್ನಡ ಭಾಷೆಯಲ್ಲೂ ಕೂಡ ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನೋ ಅಂಶದಲ್ಲಿ ಏನು ಮಾಡ್ತಾರೆ, ಸ್ವಯಂ ಆಗಿ ಭಾಗವತ ಪುರಾಣಾದಿಗಳಲ್ಲಿ ಬಂದಿರತಕ್ಕಂಥ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ಕನ್ನಡ ಭಾಷೆಯಲ್ಲಿ ಕೀರ್ತನೆಯನ್ನು ರಚನೆ ಮಾಡ್ತಾರೆ. ಮೊದಲಿಗೆ ಗೋಪಿನಾಥ ಅಂತಕ್ಕಂಥ ಅಂಕಿತದಲ್ಲಿ ಅವರು ಕೀರ್ತನೆಗಳನ್ನು ರಚನೆ ಮಾಡ್ತಾ ಇರ್ತಾರೆ. ನಂತರ ಒಮ್ಮೆ ಅವರು ಮುಳುಬಾಗಿಲಿನಲ್ಲಿ ವಾಸ ಮಾಡ್ತಾ ಇರುವಾಗ ನಮ್ಮ ಮಹಾಮಹಿಮರಾಗಿರತಕ್ಕಂಥ ವ್ಯಾಸರಾಜ ಗುರುಸಾರ್ವಭೌಮರು ಕೂಡ ಶ್ರೀಪಾದರಾಯರಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಬರ್ತಾರೆ. ಬಂದಾಗ ಅವರಿಬ್ಬರು ಒಟ್ಟಿಗೆ ಸಂಚಾರವನ್ನು ಮಾಡ್ತಾ ಒಮ್ಮೆ ಪಂಢರಾಪುರ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಾರೆ. ಪಂಢರಾಪುರದಲ್ಲಿ ವಿಠ್ಠಲನ ದರ್ಶನವನ್ನು ಮಾಡಿ ಒಂದು ಕಡೆ ಬಿಡಾರ ಮಾಡಿದ್ದಾಗ ರಾತ್ರಿ ಇದ್ದಕ್ಕಿದ್ದ ಹಾಗೆ ಶ್ರೀಪಾದರಾಯರಿಗೆ ಸ್ವಪ್ನ ಬೀಳುತ್ತೆ. ಒಂದು ಸ್ವಪ್ನದಲ್ಲಿ ವಿಠ್ಠಲ ದೇವರು ಬಂದು ಹೇಳ್ತಾನೆ, ಈ ಭೀಮಾ ನದಿಯ ತೀರದ ಒಂದು ಭಾಗದಲ್ಲಿ ಒಂದು ಪೆಟ್ಟಿಗೆ ಇದೆ, ಆ ಪೆಟ್ಟಿಗೆ ಆ ಭೂಭಾಗವನ್ನು ಅಗೆದು ಆ ಪೆಟ್ಟಿಗೆಯನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಅವರಿಗೆ ವಿಠ್ಠಲ ದೇವರು ಸ್ವಪ್ನದಲ್ಲಿ ಸೂಚನೆ ಮಾಡ್ತಾರೆ. ಆ ಕ್ರಮದಲ್ಲಿ ಅದೇ ಸ್ಥಳದಲ್ಲಿ ಅಗೆಸಿ ನೋಡಿದಾಗ ಅಲ್ಲಿ ದೊಡ್ಡ ಪೆಟ್ಟಿಗೆಯನ್ನು ತೆಗೆದಾಗ ಅದರಲ್ಲಿ 2 ಸಂಪುಷ್ಟಗಳು ಅವರಿಗೆ ಕಾಣುತ್ತೆ. ಒಂದು ಸಂಪುಷ್ಟವನ್ನು ತೆಗೆದು ನೋಡಿದಾಗ ಅಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿರತಕ್ಕಂತಹ ರಂಗವಿಠ್ಠಲ ದೇವರು ಶ್ರೀಪಾದರಾಯರಿಗೆ ದೊರೀತಾರೆ. ರಂಗವಿಠ್ಠಲ ದೇವರ ಪ್ರತಿಮೆ ದೊರಕತ್ತೆ. ಯಾವುದು ರಂಗವಿಠ್ಠಲ ಅಂತಂದರೆ ಹಿಂದೆ ಜಾಂಬವತಿ ದೇವಿ ಮತ್ತು ಅರ್ಜುನ ಇವರು ಪೂಜೆ ಮಾಡಿರ್ತಕ್ಕಂಥ ಪ್ರತಿಮೆಗಳದು. ರುಕ್ಮಿಣಿ ಸತ್ಯಭಾಮ ದೇವಿಯರ ಒಡಗೂಡಿರ್ತಕ್ಕಂತಹ ಆ ರಂಗವಿಠ್ಠಲನ ಪ್ರತಿಮೆ ಮುಂದೆ ಪಾಂಡವರಿಂದ ಆ ಪರಂಪರೆಯಲ್ಲಿ ಬಂದು ಕ್ಷೇಮಕ ರಾಜನವರೆಗೆ ಬರುತ್ತೆ, ಒರಿಸ್ಸಾದ ಗಜಪತಿಯವನು. ನಂತರದ ಕಾಲಘಟ್ಟದಲ್ಲಿ ಆ ನದಿ ತೀರದಲ್ಲಿ ಭೂಗತವಾಗಿದ್ದಾಗ ಮುಂದೆ ದೇವರ ಸೂಚನೆಯಂತೆ ಆ ರಂಗವಿಠ್ಠಲ ನಮ್ಮ ಶ್ರೀಪಾದರಾಜರಿಗೆ ಪ್ರಾಪ್ತನಾಗ್ತಾನೆ. ಈ ರಂಗವಿಠ್ಠಲನನ್ನು ನೋಡಿ ಅಂದಿನಿಂದ ಅವರ ಕೀರ್ತನೆಗಳು ಗೋಪಿನಾಥ ಅನ್ನೋ ಅಂಕಿತದಲ್ಲಿ ರಚಿತವಾಗಿರತಕ್ಕಂತಹ ಕೀರ್ತನೆಗಳೆಲ್ಲ ಮುಂದೆ ರಂಗವಿಠ್ಠಲ ಅಂತಕ್ಕಂತಹ ಅಂಕಿತದಲ್ಲಿಯೇ ನಿರ್ಮಾಣವಾಗ್ತಾ ಹೋಗ್ತವೆ. ನಮ್ಮ ಈ ಸಮಗ್ರ ಹರಿದಾಸ ಸಾಹಿತ್ಯ ಪರಂಪರೆಯಲ್ಲಿ ವಿಠ್ಠಲ ಅನ್ನೋ ಅಂಕಿತವನ್ನು ಮೊದಲ ಬಾರಿಗೆ ಬಳಸಿರತಕ್ಕಂತಹ ಮಹಾನುಭಾವರು ನಮ್ಮ ಶ್ರೀಪಾದರಾಜ ಗುರುಸಾರ್ವಭೌಮರು. ಶ್ರೀ ರಂಗವಿಠ್ಠಲ ಅನ್ನೋ ಅಂಕಿತದಲ್ಲಿ ಅನೇಕ ಕೃತಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅವರ ಕೃತಿಗಳಲ್ಲಿ ಭಕ್ತಿ ಭಾವ ತುಂಬಿ ತುಳುಕತ್ತೆ. ಅದೇ ರೀತಿಯಾಗಿ ತಾವು ಕಂಡಿರತಕ್ಕಂತಹ ಕ್ಷೇತ್ರದ ವರ್ಣನೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹೀಗೆ ಒಂದು ಕ್ಷೇತ್ರದ ಮಹಿಮೆಯನ್ನು ನೋಡೋದು ಅಂತಾದರೆ ನಮ್ಮ ಕಾವೇರಿ ರಂಗನ ಕ್ಷೇತ್ರ, ಶ್ರೀರಂಗ ಕ್ಷೇತ್ರದ ವರ್ಣನೆಯನ್ನು ಪ್ರಸಿದ್ಧವಾಗಿರತಕ್ಕಂತಹ ಕೃತಿಯಲ್ಲಿ ಮಾಡ್ತಾರೆ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ
ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಮನುಷ್ಯ ಜನ್ಮ ಪಡೆದ ಮೇಲೆ ಆ ದೇಹದಲ್ಲಿ ಸಾರ್ಥಕವಾಗಿರತಕ್ಕಂತಹ ಭಗವತ್ ಪ್ರೀತಿಕರವಾದ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ವಿಷಯ ಎಲ್ಲರಿಗೆ ಗೊತ್ತಿದೆ. ಒಂದೊಂದು ಕಾಲಿನಿಂದ ತೀರ್ಥಕ್ಷೇತ್ರಗಳ ಸಂಚಾರ, ಕೈಗಳಿಂದ ಸತ್ಪಾತ್ರರಿಗೆ ದಾನ ಇತ್ಯಾದಿಗಳನ್ನು ಮಾಡಬೇಕು, ಕಿವಿಗಳಿಂದ ಒಳ್ಳೆಯ ವಿಷಯಗಳನ್ನು ಶ್ರವಣ ಮಾಡಬೇಕು. ಹಾಗೆ ಶ್ರೀಪಾದರಾಯರು ಹೇಳ್ತಾ, ಕಣ್ಣುಗಳು ಯಾವಾಗ ಸಾರ್ಥಕ ಆಗ್ತದೆ ನಮ್ಮದು ಅಂತಂದರೆ, ಕಾವೇರಿ ತೀರದಲ್ಲಿರ್ತಕ್ಕಂತಹ ಈ ರಂಗನಾಥನನ್ನು ದರ್ಶನ ಮಾಡಿದಾಗ ನಮ್ಮ ಕಣ್ಣುಗಳು ಪಾವನವಾಗ್ತದೆ ಅಂಥೇಳಿ ವರ್ಣನೆ ಮಾಡ್ತಾರೆ. ಅಂತಹ ರಂಗನ ನೋಡದ ಕಣ್ಣುಗಳು ಯಾಕಿದೆ, ಅಂತಹ ಕಣ್ಣುಗಳು ಇರೋದೇ ವ್ಯರ್ಥ ಅಂಥೇಳಿ ಅಷ್ಟರ ಮಟ್ಟಿಗೆ ರಂಗನ ದರ್ಶನ ಮಾಡಲೇಬೇಕು ಅಂತಕ್ಕಂತಹ ಹಂಬಲವನ್ನು ಈ ಕೃತಿಯಲ್ಲಿ ಶ್ರೀಪಾದರಾಯರು ವ್ಯಕ್ತ ಮಾಡ್ತಾರೆ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಆ ಕಾವೇರಿ ತೀರದಲ್ಲಿರ್ತಕ್ಕಂತಹ ಮಹಾನುಭಾವನನ್ನು ಪ್ರತಿಯೊಬ್ಬ ಜೀವಿಯು, ಪ್ರತಿಯೊಬ್ಬ ಸಾಧನಾ ಜೀವಿಯು ಅವನನ್ನು ದರ್ಶನ ಮಾಡಲೇಬೇಕು ಅಂತ. ಅಂತಹ ಮಹತ್ವ ಕಾವೇರಿಗಿದೆ, ಕಾವೇರಿ ತೀರದಲ್ಲಿರ್ತಕ್ಕಂಥ ರಂಗನಿಗಿದೆ. ಯಾಕೆ ಅಂತಂದರೆ, ಕಾವೇರಿಯನ್ನು ವರ್ಣನೆ ಮಾಡುವಾಗ ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಾವೇರಿ ಚೋಳ ಭೂಮಾತ ಭುಕ್ತಿ ಮುಕ್ತಿಕರೀ ಸರಿತು ಅಂತ. ಆ ಚೋಳ ಪ್ರಾಂತ್ಯದಲ್ಲಿ ಪ್ರವಹಿಸ್ತಕ್ಕಂತಹ ಕಾವೇರಿ ನದಿ ಕೇವಲ ಒಂದೇ ಸಂಪತ್ತನ್ನು ನೀಡೋಳಲ್ಲ. ನಮಗೊಂದೋ ಚೆನ್ನಾಗಿ ಊಟ ಮಾಡಿ ಗೊತ್ತಿದೆ, ಚೆನ್ನಾಗಿ ನಿದ್ದೆ ಮಾಡಿ ಗೊತ್ತಿದೆ, ಇದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಆದರೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ ಆ ಶ್ಲೋಕವನ್ನು ಹೇಳ್ತಾ, ಆ ಚೋಳ ಪ್ರಾಂತ್ಯದಲ್ಲಿ ಪ್ರವಹಿಸ್ತಕ್ಕಂತಹ ಕಾವೇರಿ ಭುಕ್ತಿಯನ್ನು ಕೊಡ್ತಾಳೆ, ಒಳ್ಳೆ ಸಮೃದ್ಧವಾಗಿರತಕ್ಕಂತಹ ಆಹಾರವನ್ನು ನೀಡ್ತಾಳೆ, ಅದೇ ರೀತಿಯಾಗಿ ಅಧ್ಯಾತ್ಮಪರವಾದ ಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನು ಕೂಡ ಕೊಡ್ತಾಳೆ ಅಂಥೇಳಿ. ಅಂತಹ ಸಾಮರ್ಥ್ಯ ಈ ಕಾವೇರಿ ನದಿಗಿದೆ ಅಂಥೇಳಿ. ಕಾವೇರಿ ಎರಡು ಕವಲಾಗಿ ಹರಿಯುವಂತಹ ಕ್ಷೇತ್ರ ಶ್ರೀರಂಗಂ, ತಮಿಳುನಾಡಿನ ದಿವ್ಯವಾಗಿರತಕ್ಕಂತಹ ಕ್ಷೇತ್ರವಿದು. ಆಳ್ವಾರರ ಪ್ರಬಂಧಗಳಲ್ಲಿ ದಿವ್ಯ ದೇಶಂ ಅಂಥೇಳಿ 108 ಕ್ಷೇತ್ರಗಳ ಪ್ರಸ್ತಾವವನ್ನು ಮಾಡಿದಾಗ ಮೊದಲಿಗೆ ಬರತಕ್ಕಂತಹ ಕ್ಷೇತ್ರವೇ ನಮ್ಮ ಶ್ರೀರಂಗನಾಥನ ಈ ದಿವ್ಯವಾಗಿರತಕ್ಕಂತಹ ಕ್ಷೇತ್ರ. ಇಂತಹ ರಂಗನ ದರ್ಶನವನ್ನು ಮಾಡಬೇಕು ಅಂಥೇಳಿ ವರ್ಣನೆ ಮಾಡ್ತಾರೆ. ಮೊದಲನೇ ನುಡಿಯಲ್ಲಿ, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಯಾವುದಾದರೂ ಒಂದು ಸಮಯವನ್ನು ಮಾಡಿಕೊಂಡು, ಯಾವುದೇ ಸಮಯ ಇಲ್ಲ ಅಂತಕ್ಕಂತಹ ಜೀವನ ಈ ಕಾಲದಲ್ಲಿಯೂ ನಮ್ಮಲ್ಲಿದೆ. ಒಂದು ಕ್ಷಣ ಬಿಡುವಿರೋದಿಲ್ಲ, ಹಾಗೆ ಹೀಗೆ ಅಂಥೇಳಿ ಮನೆಯವರಿಗೆ ನಾವು ನೆಪವನ್ನು ಹೇಳ್ತೇವೆ. ಆದರೆ ಯಾವುದಾದರೂ ಒಂದು ಸಮಯವನ್ನು ಮಾಡಿಕೊಂಡು ರಂಗನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು. ತಿರುಪತಿಯಲ್ಲಿ ಹೇಗೆ ಅದ್ಭುತವಾಗಿರತಕ್ಕಂತಹ ವೈಭವವಿದೆಯೋ ಅದೇ ರೀತಿಯ ವೈಭವ ಶ್ರೀರಂಗದ ರಂಗನಾಥನಿಗಿದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಶ್ರೀರಂಗದ ಜನ ಇವತ್ತಿಗೂ ದೇವರನ್ನು ಅಲ್ಲಿ ಹೇಗೆ ಪರಮಾತ್ಮನನ್ನು ಕಾಣ್ತಾರೆ ಅಂದರೆ, ರಂಗನಾಥ ದೇವರು ಅಂತಕ್ಕಂಥ ಅಂಶಕ್ಕಿಂತಲೂ ರಾಜ ಅಂತ ಹೇಳಿ ಅವರು ರಾಜನನ್ನು ಕಾಣ್ತಾರೆ. ದೇವರಲ್ಲಿ ರಂಗರಾಜ ಅಂಥೇಳಿ ಪರಮಾತ್ಮನನ್ನು ಅವರು ಚಿಂತನೆ ಮಾಡ್ತಾರೆ. ಯಾಕೆ ಅಂದರೆ ಪ್ರತಿನಿತ್ಯ ಪರಮಾತ್ಮನಿಗೆ ವೈಭವಗಳು ಎಷ್ಟು ವಿಸ್ತೃತವಾಗಿರತಕ್ಕಂಥ ಪ್ರದೇಶ ಅಂದರೆ, ಶ್ರೀರಂಗದ 7 ಪ್ರಾಕಾರಗಳಲ್ಲಿ ಅನೇಕ ಮಂಟಪಗಳಿದೆ. ಒಂದು ಮಂಟಪಕ್ಕಂತೂ 1000 ಕಂಬಗಳಿದೆ ಆ ಮಂಟಪದಲ್ಲಿ. ಏನು ಅಂತಂದರೆ ಪರಮಾತ್ಮ ಒಂದು ದಿವಸ, ಯಾವುದೋ ಒಂದು ದಿವಸ, ವರ್ಷದಲ್ಲಿ ಯಾವುದೋ ಒಂದು ದಿವಸ, ಒಂದು ಸಮಯದಲ್ಲಿ ಬಂದು ಕೂತು ಅಭಿಷೇಕ ಮಾಡಿಸ್ಕೊಳ್ಳಿಕ್ಕೆ ಅಂಥ ಮಂಟಪಗಳು. ಈ ರೀತಿಯಾಗಿರ್ತಕ್ಕಂಥ ಮಂಟಪಗಳು 100 ಆ ಕ್ಷೇತ್ರದಲ್ಲಿ ಕಾಣಸಿಗ್ತವೆ. ಅದಕ್ಕೆ ಮಂಟಪಡಿ ಉತ್ಸವ ಅಂತ ಕರೀತಾರೆ. ಆ ಮಂಟಪದ ಕೆಳಗೆ ಪರಮಾತ್ಮ ಆ ಉತ್ಸವದ ದಿವಸ ಬಂದು ನಿಲ್ತಾನೆ. ಅನೇಕ ಸೇವೆಗಳಲ್ಲಿ ಮಂಟಪಡಿ ಉತ್ಸವ ಅಂತಕ್ಕಂಥ ಉತ್ಸವವು ಕೂಡ ಪ್ರಧಾನವಾದದ್ದು. ಅಲ್ಲಿಯ ಸೇವಾಕರ್ತರನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಆ 100 ಮಂಟಪಗಳಲ್ಲಿ ಒಂದು ಮಂಟಪದ ಕೆಳಗೆ ಕರೆದು ತಂದು ಅವರಿಗೆ ದೇವರ ದರ್ಶನವನ್ನು ವಿಶೇಷವಾಗಿ ಮಾಡಿಸಿ, ದೇವರ ತೀರ್ಥ ಪರಿಶುದ್ಧವಾಗಿರತಕ್ಕಂಥ ಪರಮಾತ್ಮನಿಗೆ ಸಮರ್ಪಿಸಿದ ಆ ತೀರ್ಥವನ್ನು ಆ ಭಕ್ತರಿಗೆ ಕೊಡ್ತಾರೆ. ಕೊಟ್ಟ ನಂತರ ಒಂದು 10ರಿಂದ 15 ನಿಮಿಷ ಆ ಮಂಟಪದಲ್ಲಿ ಪರಮಾತ್ಮನ ಸನ್ನಿಧಿ ಇದ್ದರೆ ಹೆಚ್ಚು, ಅವನ ಉಪಸ್ಥಿತಿ ಇದ್ದರೆ ಹೆಚ್ಚು. ನಂತರ ಮತ್ತೆ ಮುಂದಿನ ಮಂಟಪಕ್ಕೆ ದೇವರ ಸಂಚಾರ ಹೋಗ್ತಾ ಇರುತ್ತೆ. ಹೀಗೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಕ್ಕೆ ಅಂತಾನೆ ಮಂಟಪಗಳನ್ನು ನಿರ್ಮಾಣ ಮಾಡಿಸಿಕೊಂಡಿರುವ ಮಹಾರಾಜ ಈ ನಮ್ಮ ಶ್ರೀರಂಗದ ರಂಗರಾಜ. ಅಂಥ ಮಹಾನುಭಾವನ
ಚಿಂತನೆಯನ್ನು ಈ ಕೃತಿಯಲ್ಲಿ ಮಾಡಿಕೊಡ್ತಾ ಹೋಗ್ತಾರೆ. ಮುಂದೆ ಆ ರಂಗನಾಥನ ದರ್ಶನವನ್ನು ಮಾಡಿಕೊಂಡು ಬರುವಾಗ ದೇವರ ಹಿಂಭಾಗದಲ್ಲಿ ಚಂದ್ರ ಪುಷ್ಕರಣಿ ಅಂತ ಪವಿತ್ರವಾಗಿರತಕ್ಕಂತಹ ಒಂದು ತೀರ್ಥವಿದೆ. ಚಂದ್ರ ಪುಷ್ಕರಣಿಯ ಮಹಿಮೆ ಏನಂತ ಹೇಳಿದರೆ, ಹಿತ್ವಾ ಹರಜಟಾ ಗಂಗಾಂ ಯತ್ರೇಂದು ರಥಪತ್ತಪಃ ಚಂದ್ರ ಪುಷ್ಕರಣಿ ಸೇಯಂ ಮಂದಭಾಗ್ಯೈರ್ ನ ಸೇವ್ಯತೆ ಅಂತ. ರುದ್ರದೇವರ ಜಟೆಯಲ್ಲಿ ನಿತ್ಯವೂ ಗಂಗಾ ಸನ್ನಿಧಾನ ಇದೆ. ಆ ಗಂಗೆಯ ಸನ್ನಿಧಿಯಲ್ಲಿ ನಿರಂತರವಾಗಿ ಇದ್ದವ ಚಂದ್ರ. ಆ ಚಂದ್ರನೇ ಪರಮಾತ್ಮನ ಅನುಗ್ರಹ ಆಗಬೇಕು ಅಂಥೇಳಿ ಹರನ ಜಟಾಜೂಟದಿಂದ ಇಳಿದು ಬಂದು ತಪಸ್ಸು ಮಾಡಿರತಕ್ಕಂತಹ ತೀರ್ಥ ಈ ಚಂದ್ರ ಪುಷ್ಕರಣಿ. ಆದ್ದರಿಂದ ಇದಕ್ಕೆ, ಈ ಪುಷ್ಕರಣಿಗೆ ಚಂದ್ರ ತಪಸ್ಸು ಮಾಡಿದ ಕಾರಣದಿಂದ ಚಂದ್ರ ಪುಷ್ಕರಣಿ ಅಂತ ಹೆಸರು ಬಂದಿದೆ. ಇಂತಹ ಚಂದ್ರ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡೋದಿಲ್ಲೋ ಅಂಥವನು ಮಂದಭಾಗ್ಯನೇ ಸರಿ ಅಂಥೇಳಿ ಶ್ರೀಪಾದರಾಯರು ಈ ಕೃತಿಯಲ್ಲಿ ಹೇಳ್ತಾರೆ. ಚಂದ್ರ ಪುಷ್ಕರಣಿಯ ಒಂದು ಮಹಿಮೆಯನ್ನು ಹೇಳುವಾಗ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ಚಂದ್ರ ಪುಷ್ಕರಣಿ ತೀರ್ಥೆ ಶ್ರೀಭೂಮಿ ಸಹಿತಂ ವಿಭುಂ ಕಟಿಸ್ಥ ವಾಮಬಾಹುಂ ತಂ ವರದೇನ ಕರೇಣ ಚ ಯುತಂ ಶಂಖಾರಿಯುಕ್ತಂಚ ಪ್ರಸನ್ನಾಧೋಕ್ಷಜಂ ಸ್ಮರೇತ್. ಅಧೋಕ್ಷಜ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಚಿಂತನೆಯನ್ನು ಚಂದ್ರ ಪುಷ್ಕರಣಿಯಲ್ಲಿ ಮಾಡಬೇಕು. ಹೇಗಿದ್ದಾನೆ ಅಂತ ಹೇಳಿದರೆ, ಶ್ರೀದೇವಿ ಭೂದೇವಿಯರು ಪರಮಾತ್ಮನ ಎಡಬಲದಲ್ಲಿದ್ದಾರೆ, ಅಧೋಕ್ಷಜನ ಇಕ್ಕೆಲಗಳಲ್ಲಿ ಶ್ರೀಭೂಮಿ ದೇವಿಯರಿದ್ದಾರೆ. ಅದೇ ರೀತಿಯಾಗಿ ಎರಡು ಕೈಗಳಲ್ಲಿ ಚಕ್ರ ಶಂಖಗಳನ್ನು ಧಾರಣೆ ಮಾಡಿ, ಒಂದು ಕೈ ಸೊಂಟದ ಮೇಲಿದೆ, ಪರಮಾತ್ಮನ ಹಸ್ತ ಸೊಂಟದ ಮೇಲೆ ಒಂದು ಕೈಯನ್ನಿಟ್ಕೊಂಡು ಇನ್ನೊಂದು ಕೈಯಲ್ಲಿ ವರಪ್ರದಾನವನ್ನು ಮಾಡ್ತಾ ಇರತಕ್ಕಂಥ ಆ ದಿವ್ಯವಾಗಿರತಕ್ಕಂಥ ರೂಪವನ್ನು ಚಂದ್ರ ಪುಷ್ಕರಣಿ ತೀರ್ಥದಲ್ಲಿ ಚಿಂತನೆ ಮಾಡಬೇಕು ಅಂಥೇಳಿ ಪುರಾಣಗಳು ಅದರ ಮಹತ್ವವನ್ನು ಸಾರ್ತಾ ಹೋಗ್ತವೆ. ಇಂತಹ ಚಂದ್ರ ಪುಷ್ಕರಣಿಯ ತೀರ್ಥವನ್ನಾದರೂ ಪ್ರಾಶನ ಮಾಡಬೇಕು ಅಂಥೇಳಿ ಅದರ ಮಹಿಮೆಯನ್ನು ಇಲ್ಲಿ ಚಿಂತನೆ ಮಾಡಿದ್ದಾರೆ. ಇನ್ನು ಎರಡನೇ ನುಡಿಯಲ್ಲಿ ಹರಿಪಾದೋದಕ ಸಮ ಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠರಂಗ ಮಂದಿರ ಪರವಾಸುದೇವನ ನೋಡದ ಕಂಗಳಿದ್ಯಾತಕು ಕಾವೇರಿ ರಂಗನ ನೋಡದ. ಶ್ರೀರಂಗ ಕ್ಷೇತ್ರದಲ್ಲಿ ಹರಿಯುವ ಕಾವೇರಿ ನದಿ ಗಂಗಾ ಸಮ ಅಂತ ಹೇಳ್ತಾರೆ. ಗಂಗೆಗೆ ಸಮನಾಗಿರತಕ್ಕಂತಹ ಆ ರೀತಿಯ ಪಾವಿತ್ರ್ಯವನ್ನು ಉಂಟು ಮಾಡತಕ್ಕಂತಹ ಆ ಕಾವೇರಿ, ಆ ನದಿಯಲ್ಲಿ ಜೀವ ಒಮ್ಮೆಯಾದರೂ ಸ್ನಾನ ಮಾಡಬೇಕು. ಸಾಧಕನಾಗಿರ್ತಕ್ಕಂತಹ ಚೇತನ ಒಮ್ಮೆಯಾದರೂ ಆ ನದಿಯಲ್ಲಿ ಮಜ್ಜನವನ್ನು ಮಾಡಬೇಕು. ಎಷ್ಟು ಪುಣ್ಯ ಅಂತ ಹೇಳಿದರೆ, ಜೀವನ ಮುಕ್ತಿಯ ಕ್ರಮವನ್ನು ಹೇಳುವಾಗ ಕೊನೆಯಲ್ಲಿ ಉತ್ತಮ ಸಾಧಕನಾಗಿರತಕ್ಕಂತಹ ಜೀವಿ ತನ್ನ ಲಿಂಗದೇಹ ಭಂಗ ಆಗಬೇಕು ಅಂಥೇಳಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಅವನಿಗೆ ಮುಕ್ತಲೋಕ ಪ್ರವೇಶ ಅಂತಕ್ಕಂತಹ ತತ್ವಗಳನ್ನು ನಮ್ಮ ಶಾಸ್ತ್ರಗ್ರಂಥಗಳು ಸಾರ್ತವೆ. ಅಂತಹ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ನಮ್ಮ ಲಿಂಗದೇಹ ಭಂಗ ಹೇಗೆ ಆಗ್ತದೆಯೋ ಅದೇ ರೀತಿಯಾಗಿ ಶ್ರೀರಂಗ ಕ್ಷೇತ್ರದ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಲಿಂಗದೇಹ ಭಂಗವಾದರೆ ಎಷ್ಟು ಪುಣ್ಯವೋ, ಎಂಥ ವೈಕುಂಠಲೋಕ ಪ್ರಾಪ್ತಿಯೋ ಅದೇ ವೈಕುಂಠಲೋಕ ಈ ಕಾವೇರಿ ನದಿಯ ಸರಿಯಾದ ಅನುಸಂಧಾನ ಕ್ರಮದಲ್ಲಿ ಅಲ್ಲಿ ಸ್ನಾನ ಮಾಡಿದರೆ ಆ ರೀತಿಯ ಪುಣ್ಯ ಲಭ್ಯವಾಗ್ತದೆ ಅಂತ ಹೇಳಿ ಆ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಹರಿಪಾದೋದಕ ಸಮಕಾವೇರಿ ವಿರಜಾ ನದಿಯ ಸ್ನಾನವ ಮಾಡಿ. ಆ ನದಿಯ ಸ್ನಾನವಾಯಿತು, ನಂತರ ರಂಗನಾಥನ ಪ್ರಾಕಾರಕ್ಕೆ ಬಂದು ರಂಗನಾಥನ ದರ್ಶನ ಮಾಡಬೇಕು. ಆ ದರ್ಶನ ಮಾಡಿದ ನಂತರ ಪ್ರದಕ್ಷಿಣೆ ಹಾಕ್ಕೊಂಡು ಬರುವಾಗ ಮೇಲುಗಡೆ ಗೋಪುರದಲ್ಲಿ ಪರಮಾತ್ಮನ ಇನ್ನೊಂದು ರೂಪವನ್ನು ಕೆತ್ತನೆ ಮಾಡಿದ್ದಾರೆ ಗೋಪುರದಲ್ಲಿ. ಅದಕ್ಕೆ ಪರವಾಸುದೇವ ಅಂತ ಹೆಸರು. ವೈಕುಂಠದಲ್ಲಿ ಮುಕ್ತಿಪ್ರದನಾಗಿರ್ತಕ್ಕಂತಹ ರೂಪ, ಅದಕ್ಕೆ ವಾಸುದೇವ ಅಂತ ಹೆಸರು. ಅದೇ ವಾಸುದೇವ ಈ ಶ್ರೀರಂಗ ಕ್ಷೇತ್ರದ ಗೋಪುರದಲ್ಲಿ ಸನ್ನಿಹಿತನಾಗಿದ್ದಾನೆ. ನೀವು ನದಿ ಸ್ನಾನ ಮಾಡಿ ಬರೋವಾಗ ಅವನನ್ನು ದರ್ಶನ ಮಾಡಬೇಕು. ಮುಕ್ತಿಯ ಕ್ರಮದಂತೆಯೇ ಶ್ರೀರಂಗ ಕ್ಷೇತ್ರದ ಕ್ರಮವನ್ನು ಹೇಳ್ತಾ ಹೋಗ್ತಾರೆ. ಮುಕ್ತಿಯಲ್ಲಿ ಹೇಗೆ ನಮ್ಮ ಪರಮಾತ್ಮನ ದರ್ಶನವಾಗ್ತದೋ ಅದೇ ರೀತಿಯ ದರ್ಶನ ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಆಗ್ತದೆ. ಆ ವಿಮಾನದ ಪ್ರದಕ್ಷಿಣೆಯನ್ನು ಮಾಡಿ, ಕಾವೇರಿ ನದಿಯ ಸ್ನಾನವನ್ನು ಮಾಡಿ, ವಿಮಾನ ಪ್ರದಕ್ಷಿಣೆಯನ್ನು ಮಾಡಿ, ಮುಂದೆ ಪರವಾಸುದೇವನ ದರ್ಶನವಾಗಿ ಹೇಗೆ ಆ ಚೇತನ ಮುಕ್ತಿಲೋಕದಲ್ಲಿ ವಾಸ ಮಾಡ್ತಾನೋ ಅದೇ ರೀತಿಯ ಚಿಂತನೆ ನಮ್ಮ ಶ್ರೀರಂಗದ ರಂಗನಾಥನ ದರ್ಶನ ಮಾಡಿದರೂ ಕೂಡ ಅದೇ ರೀತಿಯ ಪುಣ್ಯ ಬರುತ್ತೆ ಅಂಥೇಳಿ ಆ ಪುಣ್ಯದ ಪ್ರಭಾವವನ್ನು ಹೇಳ್ತಾ ಹೋಗ್ತಾರೆ. ಈ ಶ್ರೀರಂಗ ಕ್ಷೇತ್ರ ಒಟ್ಟು 7 ಪ್ರಾಕಾರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಮುಂಚೆ ಕೇವಲ ರಂಗನಾಥನ ಗುಡಿ ಮಾತ್ರ ಇತ್ತು. ಬಹಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಕೇವಲ ರಂಗನಾಥನ ಗುಡಿ ಮಾತ್ರ ಇತ್ತು. ಆಗ ಯಾರೋ ಒಬ್ಬ ಅರ್ಚಕ ಎಲ್ಲಿಂದಲೂ ಹೆದರ್ಕೊಂಡು, ಅದು
ಭಯಂಕರವಾಗಿರತಕ್ಕಂಥ ದ್ವೀಪ ಪ್ರದೇಶ. ಒಬ್ಬ ಅರ್ಚಕ ಪ್ರತಿ ದಿವಸ ಸಂಜೆಯ ಸಮಯದಲ್ಲಿ ಬಂದು ಹೆದರಿಕೆಯಿಂದ ಸ್ವಲ್ಪ ನೀರನ್ನು ದೇವರಿಗೆ ನೈವೇದ್ಯ ಮಾಡಿ ಒಂದಿಷ್ಟು ಹೂಗಳನ್ನು ದೇವರ ಮೇಲೆ ಎರಸಿ ನಮಸ್ಕಾರ ಮಾಡಿ ಕೂಡಲೇ ಕತ್ತಲಾಗೋದ್ರೊಳಗೆ ತಾನು ಆ ನದಿಯನ್ನು ದಾಟಿ ತನ್ನ ಹಳ್ಳಿಗೆ ಬಂದು ಬಿಡ್ತಾ ಇದ್ದಂತೆ ಬಹಳ ಹಿಂದೆ. ಈ ಕಾಲಘಟ್ಟದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬರತಕ್ಕಂತಹ ತಿರುಮಂಗೈ ಆಳ್ವಾರ್ ಅಂತಕ್ಕಂತಹ ಒಬ್ಬ ಭಗವದ್ಭಕ್ತರು ಈ ಪ್ರಸಂಗವನ್ನು ನೋಡ್ತಾರೆ. ಏನಿದು, ಪರಮಾತ್ಮ ಇಡೀ ಜಗತ್ಪಾಲಕನಾಗಿರತಕ್ಕಂಥ ಭಗವಂತನಿಗೆ ಎಂಥ ದುಸ್ಥಿತಿ ಬಂತು, ಸರಿಯಾಗಿ ನೈವೇದ್ಯ ಮಾಡೋದಿಲ್ಲ, ಪೂಜೆ ಆಗ್ತಕ್ಕಂಥದ್ದಿಲ್ಲ, ಎಂಥ ಪರಿಸ್ಥಿತಿ ಇದು ಅಂತ ಹೇಳಿ ಅವರೇನು ಮಾಡ್ತಾರೆ ಅಂತಂದರೆ, ಅವರಿಗೆ 4 ಜನ ಶಿಷ್ಯರಿರ್ತಾರೆ. ಒಬ್ಬೊಬ್ಬರು ಒಂದೊಂದರಲ್ಲಿ ಪ್ರವೀಣರು. ಒಬ್ಬನಿಗೆ ಎಂತಹ ಕೀಲಿಯೇ ಇರಲಿ ಅದನ್ನು ಯಾವುದೇ ಕೀಲಿ ಕೈ ಇಲ್ಲದೇನೆ ತಾನು ಸಮರ್ಥವಾಗಿ ಕೀಲಿಯನ್ನು ತೆಗೆದು ಒಳ ಹೋಗುವಂತಹ ಶಕ್ತಿ ಆ ಶಿಷ್ಯನಿಗಿರುತ್ತೆ. ಇನ್ನೊಬ್ಬನಿಗೆ ಎಂತಹ ವಾದಮಲ್ಲರೇ ಬಂದರೂ ಅವರನ್ನು ವಾದದಲ್ಲಿ ಮಣ್ಣು ಮುಕ್ಕಿಸ್ತಕ್ಕಂತಹ ಚಾತುರ್ಯ ಸಿದ್ಧಿಸಿರುತ್ತೆ. ಇನ್ನೊಬ್ಬನಿಗೆ ಯಾರೇ ನಡ್ಕೊಂಡು ಹೋಗಲಿ ಅವರ ನೆರಳ ಮೇಲೆ ತನ್ನ ಕಾಲಿನ ಹೆಬ್ಬೆಟ್ಟನ್ನಿಟ್ಟರೆ ಸಾಕು, ಆ ವ್ಯಕ್ತಿ ಮುಂದಕ್ಕೆ ಹೋಗದೇ ಇರೋ ಹಾಗೆ ಕಲ್ಲಿನಂತೆ ಗಟ್ಟಿ ನಿಲ್ತಾ ಇರ್ತಾನೆ. ಹೀಗೆ ಕೊನೆಯವ ನೀರ ಮೇಲೆ ನಡಪ್ಪನ್ನಂತ ಹೆಸರು ಅವನಿಗೆ. ನೀರಿನ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥವನು, ಎಂಥ ಪ್ರವಾಹವಿರಲಿ ಅದರ ಮೇಲೆ ನಡ್ಕೊಂಡು ಹೋಗಿ ಬಂದು ತಾನು ಕಾರ್ಯವನ್ನು ಸಾಧನೆ ಮಾಡ್ತಕ್ಕಂಥವನು ಅಂತ. ಹೀಗೆ ಇಂತಹ 4 ಸಮರ್ಥ ಶಿಷ್ಯರು ತಿರುಮಂಗೈ ಆಳ್ವಾರರಿಗಿರ್ತಾರೆ. ಅವರು ಈ ಪರಿಸ್ಥಿತಿಯನ್ನು ನೋಡಿ ರಂಗನಾಥನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಹೇಗಾದರೂ ಮಾಡಿ ಅಂತ ಚಿಂತನೆ ಮಾಡಿ ಆ ಕಾಲದಲ್ಲಿರ್ತಕ್ಕಂಥ ಎಲ್ಲ ಜಮೀನುದಾರರ ಹತ್ರ ಹೋಗಿ ಕೇಳ್ತಾರೆ, ಹೀಗೆ ದೇವರ ಗುಡಿಯ ಜೀರ್ಣೋದ್ಧಾರವಾಗಬೇಕಾಗಿದೆ, ಪರಮಾತ್ಮನ ಸ್ಥಿತಿ ಹೀಗಿದೆ, ನೀವು ಧನ ಸಹಾಯ ಮಾಡಬೇಕು ಅಂತ ಕೇಳಿದಾಗ ಆ ದುಷ್ಟ ಜಮೀನ್ದಾರರು ಒಪ್ಪೋದೇ ಇಲ್ಲ. ಹೋಗಯ್ಯ, ಯಾರು ಈ ಕಾರ್ಯಕ್ಕೆ ಹಣವನ್ನು ಕೊಡ್ತಾರೆ, ನಮಗೆ 1000 ಕೆಲಸಗಳಿದೆ ಅಂತ ಹೇಳಿ ತಳ್ಳಿ ಹಾಕಿ ಅವರನ್ನು ದೂರ ಮಾಡಿಬಿಡ್ತಾರೆ. ಆಗ ತುಂಬ ಬೇಸತ್ತ ಆ ಆಳ್ವಾರರು ಬಂದು ತಮ್ಮ 4 ಜನ ಶಿಷ್ಯರೊಟ್ಟಿಗೆ ಮಾತಾಡ್ತಾರೆ, ಹೇಗಾದರೂ ಮಾಡಿ ದುಷ್ಟ ಜಮೀನ್ದಾರರಿಂದ ನಾವು ಹಣವನ್ನು ಪಡೆದು ರಂಗನಾಥನ ದೇವಾಲಯದ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ ಅವರೆಲ್ಲ ಮಾತಾಡಿಕೊಂಡು ಸರಿ ಅಂಥೇಳಿ ತಿರುಮಂಗೈ ಆಳ್ವಾರು ಅವತ್ತಿಂದ ಎಲ್ಲ ದುಷ್ಟ ಜಮೀನ್ದಾರರ ಮನೆಗೆ ಹೋಗೋದು, ಕತ್ತಲ ಸಮಯದಲ್ಲಿ ಹೋಗಿ ಅವರ ಖಜಾನೆಗೆ ಕೀಲಿ ಹಾಕಿರೋದನ್ನು ಇವರೊಬ್ಬ ಶಿಷ್ಯ ನೋಡಿ ಆ ಕೀಲಿಯನ್ನು ತೆಗೆಯೋದು. ಅದೇ ಸಮಯದಲ್ಲಿ ಯಾರಾದರೂ ಇವರನ್ನು ಹಿಡಿಲಿಕ್ಕೆ ಬಂದರೆ ಆ ನೆರಳು ಹಿಡಿಯುವ ಶಿಷ್ಯ ಅವರ ನೆರಳಿನ ಮೇಲೆ ಹೆಜ್ಜೆ ಇಟ್ಟು ಅವರನ್ನು ಅಲ್ಲೇ ಸ್ತಂಭೀಭೂತರನ್ನಾಗಿ ಮಾಡೋದು. ಕೊನೆಯಲ್ಲಿ ಅವರ ಹಣವನ್ನು ತೆಗೆದುಕೊಂಡು ಬರೋದು. ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಶೇಖರಿಸಿಟ್ಟ ಹಣವನ್ನು ಮಾತ್ರ ತೆಗೆದುಕೊಂಡು ಬಂದು ಏನು ಮಾಡ್ತಾರೆ, ಇವರು ರಂಗನಾಥನ ದೇವಾಲಯದ ನಿರ್ಮಾಣವನ್ನು ಆರಂಭ ಮಾಡ್ತಾರೆ. ಹೀಗೆ ಆರಂಭ ಮಾಡ್ತಾ ಆ ಕಾಲದಲ್ಲಿ 1,00,000 ಜನ ಶಿಲ್ಪಿಗಳನ್ನು ಕರೆಸಿ ಅವರಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿಸ್ತಾ ಹೋಗ್ತಾರೆ. 7 ಪ್ರಾಕಾರಗಳಲ್ಲಿ ಕಟ್ಟಲ್ಪಟ್ಟ ದೇವಾಲಯ. ಈ ದೇವಾಲಯಕ್ಕೆ 60 ವರ್ಷಗಳು ಹಿಡಿಯುತ್ತೆ. 7 ಪ್ರಾಕಾರಗಳ ದೇವಾಲಯ ಕಟ್ಟಲು ಹಿಡಿದ ಸಮಯ 60 ವರ್ಷ. ಹೀಗೆ 60 ವರ್ಷಗಳಲ್ಲಿ ದೇವಾಲಯವನ್ನು ಕಟ್ಟಿ ನಂತರ ದೇವಾಲಯದ ಉದ್ಘಾಟನೆಯನ್ನು ಮಾಡಿ ಆ ಎಲ್ಲ 1,00,000 ಜನ ಶಿಲ್ಪಿಗಳಿಗೆ ತಾವು ಉದಾರವಾಗಿರತಕ್ಕಂಥ ಧನವನ್ನಿತ್ತು ಅವರನ್ನು ಸತ್ಕರಿಸ್ತಾರೆ. ಇದೇ ಸಮಯದಲ್ಲಿ ಇವರು ಎಲ್ಲರಿಂದ ಹಣ ತರುವಾಗ ಇವರೊಟ್ಟಿಗೆ 1,000 ಜನ ಕಳ್ಳರು ಬಂದಿರ್ತಾರೆ. ಕಳ್ಳರು ಕೂಡ ತಿರುಮಂಗೈ ಆಳ್ವಾರನ್ನ ಇವನೊಬ್ಬ ದೊಡ್ಡ ಕಳ್ಳ, ಇವನೊಟ್ಟಿಗೆ ನಾವು ಹೋದರೆ ನಮಗೂ ಕೂಡ ದುಡ್ಡು ಸಿಗುತ್ತೆ ಅನ್ನೋ ಅಭಿಪ್ರಾಯದಲ್ಲಿ ಅವರು ಬಂದಿರ್ತಾರೆ. ಆದರೆ ತಿರುಮಂಗೈ ಆಳ್ವಾರರ ಉದ್ದೇಶ ಒಳ್ಳೆಯದಿರುತ್ತೆ, ಆ ಉದ್ದೇಶದ ಅರಿವು ಅವರಿಗಿರಲ್ಲ. ಕೊನೆಯ ದಿವಸ ಆ ಎಲ್ಲ ಶಿಲ್ಪಗಳಿಗೆ ಉದಾರವಾಗಿ ದಾನ ಮಾಡಿ ಕೈ ತುಂಬ ಖರ್ಚಾಗಿದ್ದನ್ನು ನೋಡಿ ಆ 1000 ಜನ ಕಳ್ಳರು ಮಾತಾಡ್ಕೊಳ್ತಾರೆ, ಹೇಗಾದರೂ ಮಾಡಿ ಈ ತಿರುಮಂಗೈ ಆಳ್ವಾರನ್ನು ನಾವು ಸಂಹಾರ ಮಾಡಲೇಬೇಕು, ನಮಗೆ ದುಡ್ಡು ಕೊಡೋದೇ ಇಲ್ಲ, ಎಲ್ಲೋ ಒಂದು ಕಡೆ ನಿಧಿಯನ್ನು ತಾನು ಗುಪ್ತವಾಗಿಟ್ಟಿದ್ದಾನೆ, ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡಿದ್ದಾನೆ, ಆದ್ದರಿಂದಾಗಿ ನಾವು ಹೇಗಾದರೂ ಮಾಡಿ ಅವನನ್ನು ಸಂಹಾರ ಮಾಡಿ ಆ ದುಡ್ಡನ್ನು ತಗೊಳ್ಬೇಕು ಅಂಥೇಳಿ ಮಾತಾಡೋದನ್ನು ಇವರ ಒಬ್ಬ ಶಿಷ್ಯ ಕೇಳಿಸ್ಕೊಂಡು ಆಳ್ವಾರರ ಹತ್ರ ಹೇಳ್ತಾನೆ. ಸರಿ ಅಂಥೇಳಿ ಆಳ್ವಾರರು ಆ ನೀರ ಮೇಲೆ ನಡಪ್ಪನ್ನಂತಕ್ಕಂತಹ ಶಿಷ್ಯನನ್ನು ಕರೆದು ಹೇಳ್ತಾರೆ, ಕಿವಿಯಲ್ಲಿ ಗುಟ್ಟಾಗಿ ಅವರಿಗೆ ಯೋಗ್ಯವಾಗಿರತಕ್ಕಂಥ ಹಣವನ್ನು ಕೊಟ್ಟುವ, ಈ ನದಿಯ ಆಚೆ ದಡದಲ್ಲಿ ಆ ನಿಧಿಯನ್ನಿದೆ ಅಂಥೇಳಿ ಒಂದು ಮಾತನ್ನು ಹೇಳಿ ಕಳಿಸ್ತಾರೆ. ಆ ಶಿಷ್ಯ ತಾನು ಆ 1000 ಜನರನ್ನು ಕರೆದು ಹೇಳ್ತಾನೆ, ನದಿಯ ಆ ಭಾಗದಲ್ಲಿ ದುಡ್ಡಿದೆ, ಹಣವಿದೆ, ಅದನ್ನು ನಿಮಗೆ ನಾನು ಪಾಲು ಮಾಡಿಕೊಡ್ತೇನೆ, ಬನ್ನಿ ಹೋಗೋಣ, ಇಲ್ಲೆಲ್ಲರಿದ್ರು ಬೇಡ ಅಂಥೇಳಿ 1000 ಜನರನ್ನು ಕಡ್ಕೊಂಡು ದೊಡ್ಡ ದೋಣಿಯಲ್ಲಿ ಆ 1000 ಜನರು ಹಿಡಿಸ್ತಕ್ಕಂತಹ ದೊಡ್ಡ ದೋಣಿಯಲ್ಲಿ ಆ ನದಿಯನ್ನು ದಾಟಬೇಕು ಅಂತ ಹೇಳಿ ಎಲ್ಲರೂ ಆ ನದಿಯಲ್ಲಿ ಯಾನ ಮಾಡ್ತಾ ಹೋಗ್ತಾರೆ, ಪ್ರಯಾಣ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜೋರಾದ ಪ್ರವಾಹ, ಅದು ಆ ಕಾವೇರಿಯ ಪ್ರವಾಹ 2 ಕಿಲೋಮೀಟರ್ಗಳಷ್ಟು ಅಗಲ ನದಿ ಪಾತ್ರ ಅದು. ಅಂತಹ ನದಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿಯ ಸಮಯದಲ್ಲಿ ಜೋರಾದ ಆರ್ತನಾದ ಕೇಳುತ್ತೆ, ಅಯ್ಯೋ ಅಯ್ಯೋ ಅಂಥೇಳಿ. ಇದ್ದಕ್ಕಿದ್ದ ಹಾಗೆ ಆರ್ತನಾದ ನಿಂತು ಹೋಗುತ್ತೆ. ಹೀಗೆ ಕೇಳಿ ಹೀಗೆ ನಿಂತು ಹೋಗುತ್ತೆ. ನಿಂತ ಮೇಲೆ ಈ ತೀರದಲ್ಲಿ ತಿರುಮಂಗೈ ಆಳ್ವಾರರು ನಿಂತ್ಕೊಂಡಿರ್ತಾರೆ. ದೂರದಲ್ಲಿ ನದಿಯ ಮಧ್ಯದಲ್ಲಿ ಬಂದ ಶಬ್ದದ ಕಡೆ ನೋಡುವಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾನೆ. ನೋಡಿದರೆ ತಮ್ಮ ಶಿಷ್ಯನೇ ಆ ಭಾಗದಿಂದ ನಡ್ಕೊಂಡು ಬರುವಾಗ ಎಲ್ಲ ಕೆಲಸ ಆಯಿತಾ ಅಂತ ಕೇಳ್ತಾರೆ. ಆಯಿತು ಅಂತ ಹೇಳ್ತಾನೆ.
ಏನಾಗಿರುತ್ತೆ ಅಂದರೆ ಅಂತಹ ಹರಿಭಕ್ತರನ್ನೇ ಸಂಹಾರ ಮಾಡಬೇಕು ಅಂತಕ್ಕಂತಹ ದುಷ್ಟರ ಸಂಚನ್ನು ವಿಫಲಗೊಳಿಸಬೇಕು ಅಂತ ಹೇಳಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ನೀರ ಮೇಲೆ ನಡೆಯುವ ಶಿಷ್ಯ ಅವರನ್ನು ಕರ್ಕೊಂಡು ಹೋಗಿ ನದಿಯ ಮಧ್ಯಭಾಗದಲ್ಲಿ ದೋಣಿಯನ್ನು ಒಡೆದು ಅವರೆಲ್ಲರೂ ಕೂಡ ಜಲಸಮಾಧಿ ಆಗೋ ಥರ ಅಲ್ಲಿ ತಾನು ವ್ಯವಸ್ಥೆ ಮಾಡಿರ್ತಾನೆ. ಎಲ್ಲ ಜನರು ಕೂಡ ಪ್ರಾಣ ಬಿಟ್ಟಾಗ ಅವರ ಪರವಾಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ತಿಳಿದೋ ತಿಳಿಯದೆಯೋ ಇವರು ನಿನ್ನ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ, ಇವರಿಗೂ ಕೂಡ ನಿನ್ನ ವೈಕುಂಠದಲ್ಲಿ ಸ್ಥಾನವನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡಿ ಬರ್ತಾರೆ. ಈ ವಿಷಯವನ್ನು ತಿರುಮಂಗೈ ಆಳ್ವಾರರಿಗೆ ತಿಳಿಸ್ತಾರೆ. ಅವರು ನಂತರ ಆ ಎಲ್ಲ ಚೇತನಗಳ ಸದ್ಗತಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯವನ್ನು ರಂಗನಾಥನಿಗೆ ಸಮರ್ಪಣೆ ಮಾಡ್ತಾರೆ. ಹೀಗೆ ನಾವು ಇವತ್ತಿನ ದಿವಸ ನೋಡ್ತಕ್ಕಂತಹ 7 ಪ್ರಾಕಾರಗಳು ಆರಂಭದಲ್ಲಿ ಕಟ್ಟಿಸಿದ್ದು ತಿರುಮಂಗೈ ಆಳ್ವಾರರು. ನಂತರ ಅನೇಕ ಜನ ರಾಜರು, ಚೋಳರಾಜರು, ಆ ತಮಿಳು ಪ್ರಾಂತ್ಯದ ರಾಜರೆಲ್ಲ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ. ಈ ರೀತಿಯ ರಂಗನಾಥನ ಪ್ರಾಕಾರಗಳಲ್ಲಿ ಒಂದು ಭಾಗದಲ್ಲಿ ಸ್ವರ್ಣವರ್ಣ ತೀರ್ಥರು ವಾಸ ಮಾಡ್ತಾ ಇದ್ದದ್ದು. ಅಲ್ಲಿಯೇ ಶ್ರೀಪಾದರಾಜರು ಸೇವೆಯನ್ನು ಮಾಡಿ ಆ ರಂಗನಾಥನ ಮಹಿಮೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಕೊನೆ ನುಡಿಯಲ್ಲಿ ಹೇಳುವಾಗ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೇರನೇರಿ ಮೆರೆದು ಬರುವ ಶ್ರೀರಂಗ ವಿಠ್ಠಲರಾಯನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ರಂಗನಾಥನಿಗೆ ಕಸ್ತೂರಿ ರಂಗ ಅಂತ ಒಂದು ಹೆಸರು. ಕಸ್ತೂರಿ ಪ್ರಿಯವಾಗಿರತಕ್ಕಂತಹ ದ್ರವ್ಯ ಪರಮಾತ್ಮನಿಗೆ, ಅದನ್ನು ಹಚ್ಚಿಕೊಂಡು ಮುದ್ದಾಗಿ ಕಾಣತಕ್ಕಂತಹ ಪರಮಾತ್ಮನಿಗೆ ಕಸ್ತೂರಿ ರಂಗ ಅಂತ ಕರೀತಾ ಇರ್ತಾರೆ. ಇವತ್ತಿಗೂ ಅದೇ ವ್ಯವಹಾರ ಶ್ರೀರಂಗದಲ್ಲಿ. ರಂಗನಾಥ ಬರುವಾಗ ಎಷ್ಟು ಮುದ್ದಾಗಿ ವಾಹನದಲ್ಲಿ ಬರ್ತಾನೆ ಅಂತಂದರೆ ಹಾರ ಹೀರ ವೈಜಯಂತಿ, ವಜ್ರ ಮುತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಭರಣಗಳಿಂದ ನಿರ್ಮಿತವಾದ ಹಾರಗಳನ್ನು ಧಾರಣೆ ಮಾಡಿ ಬರ್ತಾನೆ. ಆ ಸೊಗಸನ್ನು ನೋಡೋದು ಬಹಳ ದುರ್ಲಭ ನಮಗೆ. ಯಾಕೆ ಅಂತಂದರೆ ಅಷ್ಟು ಜನಸಂದಣಿ ಇರುತ್ತೆ ಕ್ಷೇತ್ರದಲ್ಲಿ. ಪ್ರತಿ ಮಾಸದಲ್ಲಿ ಒಂದೊಂದು ರಥೋತ್ಸವ. ಅಲ್ಲಿಯ ರಥದ ಚಕ್ರಗಳು ಹೇಗಿದೆ ಅಂತಂದರೆ ಒಬ್ಬ ವ್ಯಕ್ತಿ ಹೋಗಿ ನಿಂತ ಅಂದರೆ ಅವನಿಗಿಂತ ಎತ್ತರದ ರಥದ ಚಕ್ರಗಳೇ ಎತ್ತರವಾಗಿರ್ತವೆ. ಅಂತಹ ರಥದಲ್ಲಿ ಪರಮಾತ್ಮನಿಗೆ ಒಂದೊಂದು ರಥದಲ್ಲಿ ಒಂದೊಂದು ಮಾಸದಲ್ಲಿ ಅವನಿಗೆ ಉತ್ಸವಗಳು ನಡೆಯುತ್ತೆ. ಅಂತಹ ವೈಭವೋಪೇತವಾಗಿರ್ತಕ್ಕಂತಹ ಕ್ಷೇತ್ರ ಅದು. ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ. ವೈಜಯಂತಿ ಮಾಲೆ, ನಾನಾ ವಿಧವಾಗಿರ್ತಕ್ಕಂತಹ ನವರತ್ನ ಮಾಲೆಗಳನ್ನು ಧಾರಣೆ ಮಾಡಿ ಪರಮಾತ್ಮ ಅಲ್ಲಿ ಮೆರೆದು ಬರ್ತಾ ಇರ್ತಾನೆ. ಅಂತಹ ತೇರನ್ನು ಏರಿ ಮೆರೆದು ಬರ್ತಕ್ಕಂತಹ ರಂಗನನ್ನು ದರ್ಶನ ಎಲ್ಲರೂ ಮಾಡಲೇಬೇಕು. ರಂಗನ ನೋಡದ ಕಂಗಳಿದೆ ಆತಕ್ಕೋ ಅಂತ ಹೇಳ್ತಾರೆ. ಅಂತಹ ಪರಮಾತ್ಮನ ದರ್ಶನ ಮಾಡದೇ ಇರತಕ್ಕಂಥ ಕಣ್ಣುಗಳು ಭೂಮಿಯಲ್ಲಿತ್ತು ಅಂದರೆ ಅದು ಪರಮ ವ್ಯರ್ಥ ಅಂತ ಹೇಳಿ ಕಣ್ಣುಗಳಿಗೆ ವ್ಯರ್ಥತೆಯನ್ನೇ ಹೇಳಿಬಿಡ್ತಾರೆ ಶ್ರೀಪಾದರಾಯರು. ಹಾಗಾಗಿ ಅಂತಹ ಪರಮಾತ್ಮನ ದರ್ಶನವನ್ನು ನಾವೆಲ್ಲರೂ ಮಾಡಲೇಬೇಕು. ಆ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಶ್ರೀಪಾದರಾಯರ ಗುರುಗಳ ಸನ್ನಿಧಾನವೂ ಕೂಡ ಆ ಶ್ರೀರಂಗ ಕ್ಷೇತ್ರದಲ್ಲಿದೆ ಅಂತ ಹೇಳ್ತಾ, ಶ್ರೀಪಾದರಾಯರ ಅನುಗ್ರಹ ಎಲ್ಲ ಸದ್ಭಕ್ತರ ಮೇಲಿರಲಿ, ಅವರ ಚಿಂತನೆ ಸದಾ ನಮ್ಮೆಲ್ಲರ ಮನದಲ್ಲಿ ನೆಲೆಸಲಿ ಎಂಬುದಾಗಿ ಹೇಳ್ತಾ, ಶ್ರೀಪಾದರಾಜರ ಮತ್ತು ಅವರ ಕೃತಿಯ ಚಿಂತನೆಯ ವಾಂಗ್ಮಯ ಸೇವೆಯನ್ನು ನಡೆಸಿರತಕ್ಕಂತಹ ಯಶಸ್ವಿನಾಗ್, ಬ್ರಾಹ್ಮಣಿ, ಅನ್ನಪೂರ್ಣ ಇವರ ಕುಟುಂಬದವರಿಗೆ ಆ ಮಹಾನುಭಾವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 2 ಮಾತುಗಳನ್ನು ಸಜ್ಜನರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.